ಒಂದೆಡೆ ದೇಶಾದ್ಯಂತ ಅಯೋಧ್ಯೆಯ ದೇಣಿಗೆ ವಿಚಾರ ಭಾರೀ ಸದ್ದು ಮಾಡ್ತಿದೆ. ಇನ್ನೊಂದೆಡೆ ಕೊಪ್ಪಳದ ಅಂಜನಾದ್ರಿಯ ಹುಂಡಿ ಹಣದ ಲೆಕ್ಕ ಕೊಡಲು ಅಧಿಕಾರಿಗಳು ವಿಳಂಬ ಮಾಡಿ ವಿವಾದ ಸೃಷ್ಟಿಸಿದ್ದಾರೆ. ಇದೆಲ್ಲದರ ಮಧ್ಯೆ ರಾಜ್ಯದ ಮತ್ತೊಂದು ಐತಿಹಾಸಿಕ ದೇವಾಲಯದಲ್ಲಿ ಮಹಾವಂಚನೆಯೊಂದು ಬೆಳಕಿಗೆ ಬಂದಿದೆ. ಹುಂಡಿ ಹಣಕ್ಕೆ ಕನ್ನ ಹಾಕಲು ಬಂದ ಖದೀಮ ಕೊನೆಗೂ ಸಿಕ್ಕಿಬಿದ್ದಿದ್ದಾನೆ. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದ ಪ್ರಸಿದ್ಧ ಚೆನ್ನಕೇಶವ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ವೇಳೆ ಈ ಘಟನೆ ನಡೆದಿದೆ. ಅಚ್ಚರಿಯ ವಿಷಯ ಅಂದರೆ ಹುಂಡಿ ಎಣಿಕೆಯ ದೃಶ್ಯಗಳನ್ನು ವಿಡಿಯೋ ಮಾಡಲು ಬಂದಿದ್ದ ಕ್ಯಾಮ್ರಾಮನ್ ಒಬ್ಬನೇ ಇಲ್ಲಿ ಕಳ್ಳತನ ಮಾಡಿದ್ದಾನೆ. ಕರ್ನಾಟಕ ಒನ್ ಕೇಂದ್ರದ ಮಾಲೀಕನಾಗಿರುವ ನೀಲಕಂಠ ಎಂಬಾತನೇ ಈ ಕೃತ್ಯ ಎಸಗಿದ ಕಿರಾತಕ. ಹುಂಡಿ ಎಣಿಕೆ ಕಾರ್ಯದ ವಿಡಿಯೋಗ್ರಾಫಿಗಾಗಿ ಬಂದಿದ್ದ ಈತ ಎಲ್ಲರ ಕಣ್ಣು ತಪ್ಪಿಸಿ ಬರೋಬ್ಬರಿ 1,98,000 ರೂಪಾಯಿ ಹಣವನ್ನ ತನ್ನ ಜರ್ಕಿನ್ ಒಳಗೆ ಹಾಕಿಕೊಂಡು ಎಗರಿಸಿದ್ದಾನೆ. ಹಣ ಎಣಿಕೆ ವೇಳೆ ನೀಲಕಂಠನ ನಡೆನುಡಿಯ ಬಗ್ಗೆ ಮುಜರಾಯಿ ಇಲಾಖೆಯ ಸಿಬ್ಬಂದಿಗೆ ಅನುಮಾನ ಬಂದಿದೆ. ತಕ್ಷಣ ಅಲರ್ಟ್ ಆದ ಸಿಬ್ಬಂದಿ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿದಾಗ ಆತನ ಜರ್ಕಿನ್ ಲೀಲೆ ಸಂಪೂರ್ಣವಾಗಿ ಬಯಲಾಗಿದೆ. ಸದ್ಯ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಅವರು ನೀಡಿದ ಮಾಹಿತಿ ಮೇರೆಗೆ ಬೇಲೂರು ಠಾಣೆ ಪೊಲೀಸರು ಆರೋಪಿ ನೀಲಕಂಠನನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ದೇವಸ್ಥಾನದ ಹುಂಡಿ ಹಣಕ್ಕೂ ಕಣ್ಣು ಹಾಕಿದ ಈತನ ಗಿರಾಕಿ ಬುದ್ಧಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.